ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಯುಗಾದಿ ಹಬ್ಬದಲ್ಲಿ ಬ್ಲೌಸ್ ಹೊಲಿದ್ದೀನಿ, ಯಾವ ಥರ ಡಿಸೈನ್ಸ್ ಹೊಲಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಗ್ರೀನು ಯೆಲ್ಲೋ ಕಲರ್ ಸ್ಯಾರಿ ಇದು. ಅವರು ಕುಚ್ಚು ಈ ಥರ ಹಾಕಿಸ್ಕೊಂಡಿದ್ದಾರೆ. ಅವ್ರು ಕಸ್ಟಮರೇ ಹೇಳಿದ್ರು ಈ ಥರನೇ ಕುಚ್ಚು ಹಾಕ್ಕೊಡಿ ಅಂತ, ಈ ಥರ ಹಾಕಿಸ್ಕೊಂಡಿದ್ದಾರೆ. ಇದಕ್ಕೆ ಸ್ಯಾರಿ ಬ್ಲೌಸ್ ಇದು. ಈ ಥರ ಬ್ಲೌಸ್ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ನನ್ನ ಹತ್ರ. ಬೋಟ್ ನೆಕ್ ಹಾಕಿಸ್ಕೊಂಡಿದ್ದಾರೆ. ಬೋಟ್ ನೆಕ್ಕಿಗೆ ಪೋಟ್ಲಿ ಬಟನ್ಸ್ ಹಾಕಿಸ್ಕೊಂಡಿದ್ದಾರೆ. ಸ್ಲೀವಿಗೆ ಬಫ್ ಇಕ್ಕಿಸ್ಕೊಂಡಿದ್ದಾರೆ. ಇದು ರೌಂಡ್ ಬಫ್ ಇದು ಈ ಥರ ಬರುತ್ತೆ. ಅದು ಫ್ರಂಟು ಈ ಥರ ಬರ್ತದೆ. ಅಂದರೆ ಡೋರಿ ಕಟ್ಟಿಸ್ಕೊಂಡಿದ್ದಾರೆ. ಡೋರಿಗೆ ಈ ಥರ ಡಿಸೈನ್ ಮಾಡಿದ್ದೀನಿ. ಇದು ಪಿಂಕು ರಾಮ ಗ್ರೀನ್ ಕಲರ್ ಸ್ಯಾರಿ ಇದು. ಇದಕ್ಕೆ ಬ್ಲೌಸ್ ಇದು. ಇದನ್ನು ಸೇಮ್ ಬೋಟ್ ನೆಕ್ ಇಕ್ಕಿಸ್ಕೊಂಡಿದ್ದಾರೆ. ಕಾಲು ಜಿಗ್ಸಾಗಿ ಎಲ್ಲ ಸೀರೆಗಳಿಗೂ ಮಾಡಿಸ್ಕೊಂಡಿದ್ದಾರೆ. ಈ ಥರ ಬರುತ್ತೆ. ಬರುತ್ತೆ ಹಾರ್ಟ್ ಶೇಪ್ ಥರ ಇಟ್ಟಿಸ್ಕೊಂಡಿದ್ದಾರೆ. ಅವರು ಹಿಂಗೆ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇದಕ್ಕೆ ಡೋರಿ ಕಟ್ಟಿಸ್ಕೊಂಡಿದ್ದಾರೆ. ಮತ್ತು ಪಿಂಕ್ ಕಲರಲ್ಲಿ ಸೀರೆ ಕಲರದಲ್ಲಿ ಪೈಪಿಂಗ್ ಹೊಡ್ಸ್ಕೊಂಡಿದ್ದಾರೆ. ಸ್ಲೀವ್ಗೂ ಹೊಡ್ಸ್ಕೊಂಡಿದ್ದಾರೆ ಪೈಪಿಂಗ್. ಬೋಟ್ ನೆಕ್ ಇದು ರಾಮ ಗ್ರೀನ್ ಕಲರು ಬೋಟ್ ನೆಕ್. ಇದು ಸ್ಯಾರಿ ಈ ಕಲರ್ ಇದೆ ನೋಡಿ, ಪಿಂಕ್ ಕಲರು ಮತ್ತು ಸಿಮೆಂಟ್ ಕಲರಲ್ಲಿ ಡಾಟ್ಸ್ ಇಟ್ಟಿದ್ದಾರೆ. ಇದಕ್ಕೆ ಬ್ಲೌಸು ಈ ಥರ ಇದೆ ನೋಡಿ. ಇದು ಬೋಟ್ ನೆಕ್. ಇದು ಬೋಟ್ ನೆಕ್ಕಲ್ಲೇ ತುಂಬ ಡಿಸೈನ್ ಹೊಲ್ಸ್ಕೊಂಡಿದ್ದಾರೆ. ಇದು ಸ್ಯಾರಿಯಲ್ಲೇ ಒಂದಿತ್ತು, ಇದು ಸ್ಲೀವ್ ಮಾತ್ರ. ಇಲ್ಲಿ ಈ ಥರ ಹೊಲ್ಸ್ಕೊಂಡಿದ್ದಾರೆ. ಇಲ್ಲಿ ಕೆಳಗಡೆ ಕಟ್ಟಿಸ್ಕೊಂಡು ಅದಕ್ಕಿಸ್ಕೊಂಡಿದ್ದಾರೆ. ಸ್ಲೀವ್ಗೂ ಈ ಥರನೇ ಶೇಪ್ ಬಂದಿದೆ, ಮತ್ತು ಬ್ಯಾಕಿಗೂ ಅದೇ ಥರನೇ ಬಂದಿದೆ. ಇಲ್ಲಿ ಒಂದು ಬಟನ್ ಸಿಕ್ಸ್ಕೊಂಡಿದ್ದಾರೆ ಅವರು. ಫ್ರಂಟಲ್ಲೂ ಶೇಪು ಇದು ನೋಡಿ, ಇದೇ ಥರ ಬಂದಿದೆ. ಒಂದು ಸೈಡ್ ಸಾಕು ಅಂತಂದಿದ್ರು ಅವರು. ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದು. ಅದು ಈ ಥರ ಸೀರೆ ಇದು ನಾರ್ಮಲ್ ಸೀರೆನೇ ಇದು. ಅವ್ರು ನಮಗೇನು ಡಿಸೈನ್ ಬೇಡ ಅಂದ್ಬಿಟ್ಟು ಇದು ಸುಮ್ಮನೆ ಬಾಕ್ಸ್ ರೌಂಡ್ ಶೇಪ್ ಇಟ್ಟು ಪೈಪಿಂಗ್ ಮಾಡಿದ್ದೀನಿ. ಫ್ರಂಟು ರೌಂಡೇ ಬ್ಯಾಕು ರೌಂಡೇ ಬರ್ತದೆ. ಇದು ಈ ಕಲರ್ಸ್ ಈ ಥರ ಸೀರೆ. ಇದನ್ನು ಪ್ಯಾರೆಟ್ ಗ್ರೀನು ಮತ್ತು ಪಿಂಕ್ ಕಲರ್ ಬಾರ್ಡಿಗೆ ಅವ್ರು ನನಗೆ ಒಂದು ಲೇಸ್ ಹಾಕ್ಕೊಡಿ ಅಂತ ಅಂದಿದ್ರು. ಕಾಪರ್ ಕಲರ್ ಲೇಸ್ ಬಾಕ್ಸ್ ಶೇಪ್ ಹೊಡೆದು ಲೇಸ್ ಹಾಕ್ಕೊಟ್ಟಿದ್ದೀನಿ. ಫ್ರಂಟೂ ಅಷ್ಟೇ ಲೇಸ್ ಹಾಕಿದ್ದೀನಿ. ಸ್ಲೀವ್ ಶಾರ್ಟ್ ಸ್ಲೀವ್ ಅವ್ರದ್ದು. ಅದೆಲ್ಲ ಇದು ತೊಗೊಂಡು ಹೋಗ್ತಾರೆ, ಅದಕ್ಕೆ ಇವತ್ತು ವೀಡಿಯೋ ಮಾಡ್ಕೊತಾ ಇದ್ದೀನಿ ನಾನು. ಅದು ಪಿಂಕು ಗ್ರೀನ್ ಕಲರು, ಲೈಟ್ ಗ್ರೀನ್ ಕಲರ್ ಸ್ಯಾರಿ ಇದು. ಅದಕ್ಕೆ ಬ್ಲೌಸು ಕಸ್ಟಮರೇ ಹೇಳಿದ್ದು ಈ ಥರನೇ ಮಾಡ್ಕೊಡಿ ಅಂತ. ಸ್ಯಾರಿ ಪೀಸಲ್ಲಿ ಕಟ್ ಮಾಡಿಕೊಂಡು ಫ್ಲವರ್ ಇಟ್ಟಿದ್ದೀನಿ. ಫ್ಲವರ್ಗೆ ಒಂದೊಂದು ಮಣಿ ಹಾಕಿದ್ದೀನಿ. ಡೋರಿ ಕಟ್ಟಿದ್ದೀನಿ. ಸ್ಲೀವ್ ಅರ್ಧ ಸ್ಲೀವ್ ಬರ್ತಾ ಇದೆ. ಫ್ರಂಟ್ ಕಲರಲ್ಲಿ ಫ್ರಂಟು ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡ್ತಿದ್ದೀನಿ. ಮದುವೆ ಸೀರೆ ಅಂದಿದ್ನಲ್ಲ, ಅವ್ರಿಗೆ ಇನ್ನೊಂದು ಸೀರೆ ಕೊಟ್ಟಿದ್ರು ಅವರು ರಿಲೇಷನ್ ಇದ್ದರೆ. ಇದು ಗೋಲ್ಡು ಲೈಟ್ ಪಿಂಕ್ ಕಲರ್ ಸ್ಯಾರಿ ಇದು. ಅವರು ಡಿಸೈನ್ ಈ ಥರ ಮಾಡಿಸ್ಕೊಂಡಿದ್ದಾರೆ. ಇದು ಒಂದು ಸ್ಟೋನ್ ಲೇಸ್ ಇದು. ಒಂದು ಸ್ಟೋನ್ ಲೇಸ್ ಹಾಕಿಸ್ಕೊಂಡು ಈ ಥರ ಬೀಡ್ಸು. ಇದು ಅವರೇನು ಹೇಳಿರಲಿಲ್ಲ, ನಾವೇ ಹಾಕಿಂದು ಸ್ವಲ್ಪ ಡಿಸೈನಾಗಿ ಈ ಥರ ಬಂದಿದೆ. ಇದು ಡೋರಿ ಇಕ್ಕಿಸ್ಕೊಂಡಿದ್ದಾರೆ ಹಿಂದೆಗಡೆಗೆ. ಮುಂದೆಗಡೆ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿಸ್ಕೊಂಡಿದ್ದಾರೆ. ಪರ್ಪಲ್ ಕಲರ್ ಸೀರೆ ಇದು. ಪರ್ಪಲ್ ಕಲರ್ ಸೀರೆಗೆ ವೈಟ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಅವರು. ಬ್ಲೌಸು ಕೈ ಫುಲ್ ಸ್ಲೀವ್ ಇದು. ಪ್ಯಾಡ್ ಹಾಕಿದ್ದೀನಿ. ಇದು ಪ್ಯಾಡ್ ಹಾಕಿದ್ದೀನಿ. ಇದು ನೋಡಿ, ಹಿಂದೆ ವಿ
ಥರ ಬರುತ್ತೆ. ಈ ಬಂದು ಅದಕ್ಕೆ ಒಂದು ಫ್ಲವರ್ ಇಟ್ಟಿದ್ದೀನಿ ಇಲ್ಲಿ. ಅಂದರೆ ಪ್ಯಾಡ್ ಹಾಕ್ತೀನಿ. ಹಬ್ಬಳಿಗೆ ಡಿಸೈನ್ ಹೊಲಿಯೋದೇ ಆಗ್ಬಿಟ್ಟಿದೆ, ನಮ್ಮದೇ ಹೊಲ್ಕೊಂಡಿಲ್ಲ ಇನ್ನು ನಾವು. ನೋಡಿ, ಇದು ರಾಮ ಗ್ರೀನ್ ಕಲರು ನವಿ ಬ್ಲೂ ಕಲರ್ ಸ್ಯಾರಿ ಇದು. ಇದಕ್ಕೆ ವರ್ಕ್ ಬ್ಲೌಸಲ್ಲೇ ಬಂದಿತ್ತದು. ಅದಕ್ಕೆ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ನಾನು. ಸ್ಲೀವು ಈ ಥರ ಬಂದಿದೆ, ಉದ್ದ ಸ್ಲೀವ್ ಬಂದಿದೆ ಅವರಿಗೆ. ಇಲ್ಲಿ 5 ಗಂಟೆ ಸ್ಲೀವ್ ಬಂದಿದೆ. ಹಿಂದೆಗಡೆನೂ ಪೈಪಿಂಗ್ ಮಾಡಿದ್ದೀನಿ ಸಿಲ್ವರ್ ಕಲರಲ್ಲಿ. ಡೋರಿ ಕೊಟ್ಟಿದ್ದೀನಿ ಹಿಂದೆ ಸಿಲ್ವರ್ ಕಲರ್ದೆ. ಇದು ನೆವಿ ಬ್ಲೂ ಗೋಲ್ಡ್ ಕಲರ್ ಸ್ಯಾರಿ ಇದು. ಪಲ್ಲು ಬಂದು ಈ ಥರ ಬಂದಿದೆ ಪಲ್ಲು. ಈ ಥರ ಕಲರ್ಸ್ ಬಂದಿದೆ. ಅಂದರೆ ಬ್ಲೌಸು ಇದಕ್ಕೆ ಮ್ಯಾಚಿಂಗ್ ಅಂತ ತೋರಿಸ್ತಾ ಇರೋದು ಅಷ್ಟೇ, ಏನಿಲ್ಲ ಅವರಿಗೆ. ನಮಗೆ ಬೇಡ ಪೈಪಿಂಗ್ ಇಟ್ಕೊಡಿ ಅಂದಿದ್ರು. ನಾನು ಸ್ಲೀವ್ ಹಾಕಿ ಬಾರ್ಡ್ರ್ ಮಿಕ್ಕಿತ್ತು, ಅದನ್ನು ಬ್ಯಾಕ್ ಕೊಟ್ಟು ಒಂದು ಪಿಂಕು ಗೋಲ್ಡ್ ಲೇಸ್ ಹಾಕಿದ್ದೀನಿ. ಸ್ಲೀವ್ ಈ ಥರ ಬರ್ತದೆ, ಅರ್ಧ ಸ್ಲೀವ್ ಬರ್ತದೆ 10 ಇಂಚಸ್. ಒಂದು ಡೋರಿ ಕಟ್ಟಿದ್ದೀನಿ, ಡೋರಿಗೆ ಒಂದು ಚಿಕ್ಕದು ಬಂಚಸ್ ಹಾಕಿದ್ದೀನಿ. ಇದು ಯೆಲ್ಲೋ ಕಲರು ಮತ್ತು ಡಾರ್ಕು ಗ್ರೀನ್ ಕಲರ್ ಸ್ಯಾರಿ ಇದು. ಇದಕ್ಕೆ ಬ್ಲೌಸು ಸೇಮ್ ಅದೇ ಥರನೇ ಬಂದಿದೆ ಅವರಿಗೆ. ಅವರು ಸಿಂಪಲ್ಲಾಗಿ ಒಂದು ಬಾಕ್ಸ್ ಶೇಪ್ ಇಟ್ಬಿಟ್ಟು ಒಂದು ಪೈಪಿಂಗ್ ಹೊಡೆದಿದ್ದೀನಿ, ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ. ಫ್ರಂಟಲ್ಲೂ ಅಷ್ಟೇ. ಇದು ರೆಡಿಮೇಡ್ ಡೋರಿ ಕಟ್ಟಿ ಒಂದು ಹಾಕ್ತೀನಿ. ಇದು ಬ್ಲೂ ರಾಮ ಗ್ರೀನ್ ಕಲರ್ ಸ್ಯಾರಿ ಇದು. ಲೈಟ್ ಅದು ಸೇಮ್ ಅದೇ ಥರನೇ ಬಾರ್ಡ್ರ್ ಬಂದಿದೆ ಇದಕ್ಕೆ. ಅದಕ್ಕೆ ಇವರು ಬೋಟ್ ನೆಕ್ ಇಕ್ಕಿಸ್ಕೊಂಡಿದ್ದಾರೆ. ಇವರು ಸ್ವಲ್ಪ ದಪ್ಪ ಇದ್ದಾರೆ, ಇವರು ಈ ಥರ ಬರುತ್ತೆ, ಈ ಥರ ಇಕ್ಕಿಸ್ಕೊಂಡಿದ್ದಾರೆ. ಅದಕ್ಕೆ ಲೇಸ್ ಹಾಕಿದ್ದೀನಿ, ಕಾಪರ್ ಕಲರ್ ಲೇಸ್ ಹಾಕಿದ್ದೀನಿ. ಇಲ್ಲಿ ಒಂದು ಬಟನ್ ಕೊಟ್ಟಿದ್ದೀನಿ ನಾನು. ಸ್ಲೀವು ಅರ್ಧ ಸ್ಲೀವ್ ಅವರಿಗೆ. ಹಿಂದೆಗಡೆ ಈ ಥರ ಬಾಕ್ಸ್ ಇಟ್ಬಿಟ್ಟು ಕಾಪರ್ ಕಲರಲ್ಲಿ ಪೈಪಿಂಗ್ ಹೊಡ್ತೀನಿ ನೋಡಿ. ನೋಡಿ, ಇಷ್ಟು ಬ್ಲೌಸಸ್ ಇದೆ. ಇಷ್ಟು ಬ್ಲೌಸಸ್ಸು ನಾರ್ಮಲ್ ಬ್ಲೌಸಸ್ ಅಂದರೆ ಮಾಮೂಲಿ ರೌಂಡ್ ಇಕ್ಕಿಸ್ಕೊಂಡಿದ್ದಾರೆ, ಅವರು ಹೆಮ್ಮಿಂಗ್ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ. ಇವೆಲ್ಲ ಬ್ಲೌಸಸ್ ಅದಕ್ಕೆ ಯಾವುದೂ ತೋರಿಸ್ಲಿಲ್ಲ ಇದನ್ನು. ನೋಡಿ, ಇಷ್ಟು ಬ್ಲೌಸ್ ನಾರ್ಮಲ್ ಬ್ಲೌಸ್ ಇದ್ದಾವೆ, ಇನ್ನೂ ಹೊಲಿಬೇಕು. ನೋಡಿ, ನನ್ನ ಬ್ಲೌಸ್ ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀನಿ, ಚೆನ್ನಾಗಿದೆಯಾ ಇಲ್ವಾ? ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ.